ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋ ಸ್ವಾಗತ. ಬಿಗ್ ಬಾಸ್ ಮನೆ ಎಲ್ಲ ಮುಗ್ದು ಹೋಗಿದೆ, ಚೆನ್ನಾಗಿದ್ದಾರೆ ಅಂದ್ರೆ ಈಗ್ಲೂ ಸಂಗೀತ ಕಾರ್ತಿಕ್ ಅವರ ಮೇಲೆ ವಿಷಯ ಕಾಡ್ತಿರೋದು ಯಾಕೆ? ಸೈಕೋ ಆಗ್ಬಿಟ್ರ ಸಂಗೀತ ಕಾರ್ತಿಕ್ ವಿಷಯದಲ್ಲಿ? ಖಂಡಿತವಾಗ್ಲೂ ಏನೇ ಒಂದು ತಗೊಳ್ಳಿ, ಕಾರ್ತಿಕ್ ಮಾತಾಡಬಾರ್ದು, ಕಾರ್ತಿಕ್ ಗೇಮ್ ಆಡಬಾರ್ದು, ಕಾರ್ತಿಕ್ ಸ್ಟಾಂಡ್ ತಗೋಬಾರ್ದು, ಯಾರ ಹತ್ರ ಮಾತಾಡಬಾರ್ದು, ಪ್ರತಿ ಒಂದು ವಿಷಯದಲ್ಲೂ ಟಾಂಟ್ ಮಾಡ್ತಾನೆ ಇರ್ತಾಳೆ ಸಂಗೀತ. ನೋಡಿ, ಎಕ್ಸಾಂಪಲ್ ನಿನ್ನೆ ಗೇಮ್ ಆಡ್ಬೇಕಾದ್ರೆ ಕಾರ್ತಿಕ್ ಅವ್ರಿಗೆ ಓಟೆ ಮಾಡಲ್ಲ, ಕಾರ್ತಿಕ್ ಆಡಬಾರ್ದು, ವಿನಯ್ ಮಾಡ್ಬೇಕಂತಾರೆ. ಈಗ ಪ್ರೆಸೆಂಟ್ ಒಂದು ಪ್ರೋಮೋ ಬಂದಿದೆ, ಆ ಪ್ರೋಮೋದಲ್ಲೂ ಅಲ್ಲಿ ಜಗಳ ಆಗ್ತಿರೋದು ಸಂತು ಪಂತು. ಆದ್ರೆ ಕಾರ್ತಿಕ್ ವಿಷಯಕ್ಕನೆ ಖಂಡಿತವಾಗ್ಲೂ ಕಾರ್ತಿಕ್ ಅವರು 2 ವೀಕ್ ಇಂದ ತುಂಬಾ ಲೋ ಆಗಿದ್ದಾರೆ. ಗೇಮ್ಸ್ ಆಡಿಲ್ಲ, ಟಾಸ್ಕ್ ಆಡಕ್ ಚಾನ್ಸ್ ಸಿಕ್ಕಿಲ್ಲ. ಆದ ಕಾರಣ ಟಾಸ್ಕ್ ಆಡ್ಸ ಅಂತ ಹೇಳಿ ನಿನ್ನೆ ಎಪಿಸೋಡ್ ಅಲ್ಲೇ ಮಾತಾಡಿದ್ರು, ಎಲ್ಲ ನೋಡೇ ಇರ್ತೀರಾ. ಅದೇ ಕಾರಣಕ್ಕೇನೆ ಇವತ್ತು ಕೂಡ ಒಂದು ಟಾಸ್ಕ್ ಬಂದಿದೆ. ಆ ಟಾಸ್ಕ್ ಅಲ್ಲಿ ಸಂತು ಪಂತ್ ಇಬ್ರು ಸೇರಿ ಕಾರ್ತಿಕ್ ಅವರಿಗೆ ವೋಟ್ ಮಾಡ್ತಾರೆ ಆಡ್ಬೇಕಂತ ಹೇಳಿ. ಬಟ್ ಇಲ್ಲಿ ಸಂಗೀತ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಇಲ್ಲ ಯಾರಾದ್ರೂ ಗೇಮ್ ಮಾಡಿಲ್ಲೋ ಅದೇ ರೀತಿ ಗೇಮ್ ಆಡ್ಬೇಕಂತ ಹೇಳಿ ಮಧ್ಯದಲ್ಲಿ ಒಂದು ಸ್ಟಾಂಡ್ ತಗೊಂತಾರೆ. ಖಂಡಿತವಾಗ್ಲು ಇಷ್ಟು ದಿನ ಎಲ್ಲಿ ಹೋಗ್ತಿತ್ತು ಅವರು? ಇಷ್ಟು ದಿನ ಸಂತು ಪಂತು ಗೇಮ್ ಆಡಲಿಲ್ಲ ಅಂತೇಳಿ, ಆಡಲ್ಲ ಅಂತೇಳಿ ನೀವು ಕುಂದ್ರಿಸಿದ್ರೆ ಸರಿ, ಎಲ್ಲಾ ವಿಷಯದಲ್ಲೂ ವೋಟಿಂಗ್ ಕೌಂಟ್ ಮಾಡ್ತಾರ. ಈಗ ಒಂದು ಕಳಪೆ ಮತ್ತು ಉತ್ತಮ ಅಂತ ಬಂದಾಗ ವಿನಯ್, ನಮ್ರತಾ, ಸ್ನೇಹಿತ ಇವ್ರ ಟೀಮ್ ಎಲ್ಲರೂ ಒಂದೇ ಸಲ ಮಾತಾಡಿ ಒಬ್ರಿಗೆ ಕೊಡ್ತಿದ್ರು, ಕಳಪೆ ಆಗ್ಲಿ ಉತ್ತಮ ಆಗ್ಲಿ. ಈಗ ವೋಟಿಂಗ್ ಅಂತ ಬಂದಾಗ ಇವ್ರ ಪ್ರಕಾರ ತಪ್ಪಾಗ್ಬಿಡುತ್ತೆ. ಸಂಗೀತ ಅವರ ನಾಲೆಡ್ಜ್, ಸಂಗೀತ ಅವ್ರ ತಲೆ ಏನ್ ಯೂಸ್ ಮಾಡ್ತಾರೆ ಅಂದ್ರೆ, ಅವ್ರ ಪ್ರಕಾರ ಕಾರ್ತಿಕ್ ಗೇಮ್ ಆಡಬಾರ್ದು, ಅವ್ರನ್ನ ಲೋ ಆಗಿ ಇರ್ಬೇಕು, ಮೇಲೆ ಬರಲೇಬಾರ್ದು. ಈ ರೀತಿಯಾಗಿ ಸಂಗೀತ ಪ್ಲಾನ್ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಇದೆಲ್ಲ ನಡ್ಕೊಂಡ್ ಬಂದಿದ್ದು ವೋಟಿಂಗ್ ಇಂದನೆ. ಮತ್ತೆ ಈಗ ಯಾಕೆ ವೋಟಿಂಗ್ ಬೇಡ ಅಂತ ಸಾಮಾನ್ಯ ಪ್ರಶ್ನೆ ಬಂದೇ ಬರುತ್ತೆ. ಖಂಡಿತವಲ್ಲೂ ನೀವು ಪ್ರಶ್ನೆ ಮಾಡ್ಬೋದು, ಆಡಿದ್ರೆ ಎಲ್ಲ ಗೇಮ್ ಆಡಿದ್ರೆ ಮತ್ತೆ ಬೇರೆ ಹೇಗಂತ. ಮತ್ತೆ ಇಷ್ಟು ದಿನ ಎಲ್ಲಿ ಹೋಗಿತ್ತು ಅದು? ಅವಾಗ ಅದೇ ತರ ಆಲೋಚನೆ ಮಾಡೋಯ್ತಾನೆ. ಎಷ್ಟೋ ಸಲ ಹೊರ್ತೂರವ್ರಿಗೆ ಗೇಮ್ ಆಡಕ್ ಚಾನ್ಸೇ ಕೊಟ್ಟಿಲ್ಲ. ಏನಕ್ಕಂದ್ರೆ ನಿಮ್ಗೆ ಆಡಕ್ಕಾಗಲ್ಲ, ಆಡ್ಬೇಡ, ನಾವು ಹೋಗ್ತೀವಿ ಅಂತ ಹೇಳಿ. ಈ ರೀತಿ ಹಿಂದೆ ಬಿದ್ದೆ ಈಗೀಗ ಗೇಮ್ ಶುರುವಾಗಿದೆ. ಆದ್ರೆ ಕೊನೆ ಕೂಡ ಬಂದ್ಬಿಟ್ಟಿದೆ. ಈಗ ಶುರು ಮಾಡಿದ್ರು ಏನಾಗಲ್ಲ. ಬಟ್ ವಿನಯ್ ಅವರು ತುಂಬಾ ಏನ್ ಕಿತ್ತಾಕಿ ಬಂದಿದ್ಯಾ ಅಂತ ನನ್ಗೆ ಗೊತ್ತು ನೀನು ಅಂತೇಳಿ ತುಕಾಲಿ ಅವ್ರಿಗಂತಾರೆ. ಎಕ್ಸಾಕ್ಟ್ಲಿ ಕರೆಕ್ಟ್. ಅವ್ರ ಏನ್ ಕಿತ್ತಾಕಿ ಬಂದಿರೋ ನೀನು ಅದೇ ರೀತಿ ಕಿತ್ತಾಕಿ ಬಂದಿರೋದು. ನೀನೇ ಗೇಮ್ ಆಡಿ ಬಂದಿಲ್ಲ, ಅವ್ರ ಹತ್ರ ಜಗಳಾಡಿ, ಇವ್ರ ಹತ್ರ ಜಗಳಾಡಿ, ಅವ್ರ ಹತ್ರ ಟಾಂಟ್ ಮಾಡಿ, ಇವ್ರ ಹತ್ರ ಟಾಂಟ್ ಮಾಡಿ, ಗ್ರೂಪ್ ಇಸ್ ಮೇಂಟೈನ್ ಮಾಡಿ, ನಿನ್ ಜೊತೆಗಿರಲ್ಲ ಹೊರ ಕಳಿಸಿ ನೀನು ಬಂದಿರೋದು. ನೀನ್ ಯಾವ ರೀತಿ ಆದ್ರೆ ಗೇಮ್ ಆಡಿ ಬಂದೆ ಇಷ್ಟು ದಿನ, ಅದೇ ರೀತಿಯಾಗಿ ಅವ್ರು ಕೂಡ ಗೇಮ್ ಆಡಿ ಬಂದಿದ್ರೆ ಯಾರ್ದು ತಪ್ಪಿಲ್ಲ. ಖಂಡಿತವಾಗ್ಲು ಎಲ್ಲಾ ವಿಷಯದಲ್ಲಿ ಯಾವ ರೀತಿ ಆದ್ರೆ ವೋಟಿಂಗ್ ಮಾಡಿ ಗೇಮ್ ಮಾಡ್ತಾ ಇದ್ರು, ಈಗಲೂ ಅದನ್ನೇ ಮಾಡಿ. ಆವಾಗ ಆಡ್ಬೇಕಾದ್ರೆ ವೋಟಿಂಗ್ ಮಾಡಿ ಕಳಪೆ ಕೊಡ್ಬೇಕಾದ್ರೆ, ವೋಟಿಂಗ್ ಮಾಡಿ ಉತ್ತಮ ಕೊಡ್ಬೇಕಾದ್ರೆ, ವೋಟಿಂಗ್ ಮಾಡಿ ಗೇಮ್ ಆಡ್ಬೇಕಾದ್ರೆ, ವೋಟಿಂಗ್ ಮಾಡಿ ಕ್ಯಾಪ್ಟನ್ ಮಾಡ್ಬೇಕಾದ್ರೆ ಆವಾಗ ವೋಟಿಂಗ್ ಎಲ್ಲ ಸರಿ ಇತ್ತು. ಇವಾಗ ಯಾವಾಗಾದ್ರೆ ನಿಮಗೆ ಗೇಮ್ ಆಡೋಕೆ ಸಿಗ್ತಾ ಇಲ್ಲ ಚಾನ್ಸ್, ಇವಾಗ ವೋಟಿಂಗ್ ಮಾಡೋದು ತಪ್ಪಂತೀರಾ? ಖಂಡಿತವಾಗ್ಲೂ ಇಲ್ಲಿ ತಪ್ಪೇ ಇಲ್ಲ. ಯಾಕಂದ್ರೆ ಅಲ್ಲಿ ಕಳ್ಸಿಕೊಟ್ಟಿದ್ದೆ ನೀವು. ಹೊಸ ಪ್ರೋಮೋದಲ್ಲಿ ಈ ರೀತಿ ಅಪ್ಡೇಟ್ ಇದೆ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಒಂದು ಕಡೆ ಟಾರ್ಗೆಟ್ ಮಾಡ್ತಾ ಇದಾರೆ ಕಾರ್ತಿಕನ್ನ. ಅಲ್ಲಿ ನಮ್ರತಾ ಆಗ್ಲಿ, ವಿನಯ್ ಆಗ್ಲಿ, ಪ್ರತಾಪ್ ಆಗ್ಲಿ, ಸಂಗೀತ ಆಗ್ಲಿ. ಪ್ರತಾಪ್, ಸಂಗೀತ, ವಿನಯ್, ನಮ್ರತಾ ಒಂದು ಗ್ರೂಪ್ ಆದ್ರೆ, ತುಕಾಲಿ, ವರ್ತೂರು, ಕಾರ್ತಿಕ್ ಅವರು ಒಂದು ಗ್ರೂಪ್ ಆಗಿದ್ದಾರೆ. ಖಂಡಿತವಾಗ್ಲೂ ಕಾರ್ತಿಕ್ ಈಸ್ ಬ್ಯಾಕ್ ಅಂತ ಹೇಳ್ಬೋದು. ನಿನ್ನೆ ಟಾಸ್ಕ್ ಆಡಿ ತುಂಬಾ ಚೆನ್ನಾಗಿ ಆಡಿದ್ರೆ, ತುಂಬಾ ಎಮೋಷನ್ ಕೂಡ ಆದ್ರು. ತನಿಷರ್ ಓದ್ಬೇಕಾದ್ರೆ ನಿನ್ನಿಂದ ಹೊರಗಡೆ ಹೋಗ್ತಿದ್ರು ಅಂದಾಗ ಇನ್ನ ಲೋ ಆಗಿದ್ರು. ಮತ್ತೆ ಈಗ ಟಾಸ್ಕ್ ಆಡೋಕ್ಕೂ ಚಾನ್ಸ್ ಕೊಡೋದಂದ್ರೆ ಇನ್ನ ಲೋ ಆಗೋದಂತ ಗ್ಯಾರಂಟಿ. ಟಾರ್ಗೆಟ್ ಆಗ್ತಾರೆ ಕಾರ್ತಿಕ್. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.